ಗಂಗಾ ಗಂಗಾ. ಓ, ನೀವು ಇವಾಗ ಬಂದ್ರಾ? ಬನ್ರಿ, ನೀರು ಕೊಡ್ಲ ಕುಡಿಯೋಕ್ಕೆ. ಕೈ ಕಾಲು ಮುಖ ತೊಳ್ಕೊಂಡು ಬನ್ನಿ ಹಂಗೆ. ನಾನೆಲ್ಲ ಬರ್ಬೇಕಾದ್ರೆ ತೊಳ್ಕೊಂಡೇ ಬಂದೆ. ಆಚೆ ನೀರು ಇಟ್ಟಿದ್ದಲ್ಲ, ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡೇ ಬಂದೆ. ಅಂದಂಗೆ ಗಂಗಾ ಇಲ್ಲಿ. ಗಂಗಾ ಒಳಗವಳೆ. ಏನು ವಿಷಯ ಹೇಳಿ ನನ್ನ ಹತ್ರನೇ. ಹೌದಾ, ಇರ್ಲಿ, ಗಂಗನ್ ಕರಿ ಮಾತಾಡೋಣ. ಸರಿ, ಕರಿತೀನಿ ರೀ. ಗಂಗಾ ಬಾಯಿಲಿ, ನಿಮ್ಮ ಅಪ್ಪ ಕರಿತಿದ್ದಾರೆ ನೋಡು. ಹಾ, ಬಂದೆ ಅಮ್ಮ. ಹಾ, ಏನಪ್ಪ? ಒಳಗಡೆ ಬಟ್ಟೆ ಎಲ್ಲ ಮಡ್ಚಿಡ್ತಿದ್ದೆ, ಅದಕ್ಕೆ ನೀವು ಕರೆದಿದ್ದು ಕೇಳಿಸಿಲ್ಲ. ಏನಪ್ಪ? ಗಂಗಾ, ನಾನು ಒಂದು ವಿಚಾರ ಮಾಡಿದ್ದೀನಿ ಅಮ್ಮ. ನಮ್ಮ ಮನೇಲಿ ಕೆಲಸ ಮಾಡ್ತಾ ಇದ್ದಾನಲ್ಲ ಬೈರ, ಅವನನ್ನ ಈ ಮನೆ ಅಳಿನಾಗಿ ಮಾಡ್ಕೋಬೇಕು ಅಂತ. ಅಂದರೆ ನಿನ್ನ ಅವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಾನು ಯೋಚನೆ ಮಾಡಿದ್ದೀನಿ. ಇದ್ರ ಬಗ್ಗೆ ನಿಮ್ಮಿಬ್ರಿಗೂ ಏನನ್ಸುತ್ತೆ? ರೀ, ನೀವೇನು ಹೇಳ್ತಾ ಇದ್ದೀರಾ? ನಮ್ಮ ಗಂಗನ್ಗೆ ಆ ಬೈರನ್ ಜೊತೆ ಮದ್ವೆನಾ? ಅದು ಏನೋ ಮನೆ ಅಡಿಯೋ ಅಂತ ಅಂತಿದ್ದೀರಾ? ಇದೆಲ್ಲ ಆಗುತ್ತಾ? ಮನೆ ಅಡಿಯೋನಾಗ ಯಾಕೆ? ಲಕ್ಷ್ಮ, ಯಾಕೆಂದ್ರೆ ಗಂಗನಿಗೆ ಈ ಮನೆಯಿಂದ ಆಚೆ ಹೋಗೋಕೆ ಇಷ್ಟ ಇಲ್ಲ. ಅಂದ್ರೆ ಮದುವೆ ಆಗಿ ನಮ್ಮಿಬ್ಬರನ್ನ ಬಿಟ್ಟು ಅವಳಿಗೆ ಇರಕ್ ಆಗಲ್ಲ. ಅವಳಾಗೆ ಬಂದು ಹೇಳಿದಾಳೆ. ಅದಕ್ಕೆ ನಾನು ಈ ಮನೆ ಅಳಿಯೋನ್ನ ವಿಚಾರ ಮಾಡ್ತಾ ಇರೋದು. ನೀನ್ ಸ್ವಲ್ಪ ಸುಮ್ಮನೆ ಇರು. ಅಪ್ಪ, ನೀವೇನೇ ಅನ್ಕೊಂಡ್ರು ನಾನು ಒಳ್ಳೇದಕ್ಕಂತ ಗೊತ್ತು ಅಪ್ಪ. ನೀವು ಹೇಗೆ ಹೇಳ್ತೀರೋ ನಾನು ಹಾಗೆ ಕೇಳ್ತೀನಿ. ನೀವು ಯಾರನ್ನ ಮದುವೆ ಆಗೋಂದ್ರು ಅವರನ್ನೇ ಮದುವೆ ಆಗ್ತೀನಿ ಅಪ್ಪ. ನಾನು ಹೇಳಿದ್ದಕ್ಕೆಲ್ಲ ಒಪ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಪ್ಪ. ಸರಿ ಮಗಳೇ, ಆದಷ್ಟು ಬೇಗ ಈ ಮದುವೆ ಮಾಡಿ ಮುಗಿಸ್ತೀನಿ. ಇಲ್ಲಿ ಏನೇನೋ ಆಗ್ಬಾರ್ದೆಲ್ಲ ಆಗ್ತಾ ಇದೆ. ನಾನು ಇನ್ನೂ ಸುಮ್ಮನೆ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಇದಕ್ಕೆಲ್ಲ ಒಂದು ಒಳ್ಳೆ ತೀರ್ಮಾನ ತಗೊಂಡೇಬೇಕು. ಅಂದಂಗೆ ಈ ಯಾಳು ನನ್ನ ಮಗಳು ಎಲ್ಲೋದ್ಲು? ಕೆಂಚ, ನಂಗೆ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ? ಯಾಕೆಂದರೆ ನಮ್ಮ ಮನೇಲಿ ನಮ್ಮಪ್ಪ ನಮ್ಮ ಅಕ್ಕನ ಮದುವೆ ಬಗ್ಗೆ ಮಾತಾಡ್ತಾ ಇದ್ರು. ಅಂದರೆ ನಮ್ಮ ಅಕ್ಕನ ಮದುವೆ ಆದರೆ ನಂದು ಹೆಂಗೋ ಲೈನ್ ಕ್ಲಿಯರ್ ಆಗುತ್ತೆ ಅಲ್ವಾ? ಅಮ್ಮವ್ರೆ, ನೀವು ಮಾತಾಡ್ತಾ ಇರೋದು ಸ್ವಲ್ಪ ಅದು ಸರಿ ಇದೆಯಾ? ನಾನು ಎಷ್ಟು ಹೇಳಿದ್ರು ಯಾಕೆ ನೀವು ಅರ್ಥ ಮಾಡ್ಕೊತಾ ಇಲ್ಲ? ಆಕಾಶದಲ್ಲಿರೋ ನೀವೆಲ್ಲಿ, ಭೂಮಿಲಿರೋ ನಾನೇ ಇಲ್ಲಿ. ನಮಗೂ ನಿಮಗೂ ಒಂದಾಗುತ್ತಾ ಅಮ್ಮವ್ರೆ? ದಯವಿಟ್ಟು ಈ ಥರ ಎಲ್ಲ ಮಾತಾಡಿ ನನ್ನ ಮನಸ್ಸಲ್ಲಿ ಇಲ್ದಿರೋ ಆಸೆ ಎಲ್ಲ ತುಂಬಿಡಿ ಅಮ್ಮವ್ರೆ. ನಿಮ್ಗೆ ಎಷ್ಟು ಸಾರಿ ಹಿಡಿದು ಯಾಕೆ ನೀವು ಅರ್ಥ ಮಾಡ್ಕೊತಾ ಇಲ್ಲ? ಈ ಪ್ರೀತಿ ಪ್ರೇಮ ಎಲ್ಲ ನಮ್ಮಂತವ್ರಿಗಲ್ಲ ಅಮ್ಮವ್ರೆ. ಕೆಂಚ, ನೀನೇನು ಯೋಚನೆ ಮಾಡಬೇಡ. ನಮ್ಮ ಅಪ್ಪ ಹತ್ರ ನಾನು ಮಾತಾಡ್ತೀನಿ. ನಮ್ಮ ಮದುವೆಗೆ ನಮ್ಮ ಅಪ್ಪ ಇಲ್ಲ ಅಂತ ಖಂಡಿತ ಹೇಳಲ್ಲ. ನಮ್ಮ ಅಪ್ಪ ಒಪ್ಕೊಂತಾರೋ ನಂಬಿಕೆ ನನಗಿದೆ ಕೆಂಚ. ನೀನಾದರೆ ಇಷ್ಟು ಎದ್ರುಕೊಂಡ್ರು ನಾನು ಏನು ಮಾಡಲಿ? ನನಗೆ ಧೈರ್ಯ ಹೇಳ್ಬೇಕಾದ್ರು ನೀನೇ ತಾನೇ. ನೀನೇ ಹೆಂಗೆ ಎದ್ರುಕೊಂಡ್ರು ನಾನು ಏನು ಮಾಡಲಿ ಹೇಳು? ಆದರೆ ನನಗೆ ನನ್ನ ನಂಬಿಕೆ ಐತೆ. ನಮ್ಮ ಅಪ್ಪ ಹತ್ರ ಹೇಳೋಕ್ಕಾಗಿಲ್ಲ ಅಂದರು ನಾನು ನಮ್ಮ ಅಕ್ಕ ಹತ್ರ ಎಲ್ಲ ಹೇಳ್ಕೊತೀನಿ. ಅವಳೇ ಅಪ್ಪನಿಗೆ ಹೇಳಿ ಒಪ್ಪಿಸ್ತಾಳೆ. ಅಮ್ಮವ್ರೆ, ನೀವು ನಿಜವಾಗೂ ನನ್ನ ಮದುವೆ ಮಾಡ್ಕೊಂಡು ನನ್ನ ಗುಡ್ಸ್ಲಿಕ್ಕೆ ಬಂದು ಇರ್ತೀರಾ? ಯಾಕಮ್ಮ ಅವರೇ ನಿಮ್ಗಿಂತ ಆಸೆ? ಅಯ್ಯೋ, ನಾನಾಗ ಬಂದು ಗುಡಿಸ್ಲಲ್ಲಿರಲಿ ಕೆಂಚ. ನಿಮ್ಗಿನ್ನೂ ಗೊತ್ತಿಲ್ಲ, ನಮ್ಮ ಅಪ್ಪನಿಗೆ ನಾವು ಇರೋದು ಇಬ್ಬರೇ ಹೆಣ್ಮಕ್ಳು. ನಮ್ಮಪ್ಪ ನನಗೂ ನಿಂಗೆ ಮದುವೆ ಮಾಡಿದ್ರೆ ಇರೋ ಆಸ್ತಿಲೆಲ್ಲ ಅರ್ಧ ಭಾಗ ನನಗೆ ಕೊಡ್ತಾರೆ, ಇನ್ನು ಅರ್ಧ ಭಾಗ ಅಕ್ಕಂಗೆ ಕೊಡ್ತಾರೆ. ಆ ಅರ್ಧ ಭಾಗ ಆಸ್ತಿನ ತಗೊಂಡು ನಾನು ಇಬ್ಬರು ಸಿಟಿಗೆ ಹೋಗೋಣ. ಅಲ್ಲಿ ದೊಡ್ಡ ಮನೆ, ದೊಡ್ಡ ಕಾರು, ಆಸ್ತಿ ಎಲ್ಲ ತಗೊಳ್ಳೋಣ. ಆಮೇಲೆ ನಾವು ಸಿಟಿ ಜೀವನನ ಆನಂದವಾಗಿ ಇಬ್ಬರು ಅನುಭವಿಸ್ಬೋದು. ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಯೋಚನೆ ಮಾಡಿದ್ದೀನಿ. ಅಂದ್ರೆ ನಿಮ್ಗೆ ನನ್ನ ಮೇಲೆ ಪ್ರೀತಿ ಇಲ್ವಾ? ಅಯ್ಯೋ, ಹಂಗೆಲ್ಲ ಏನಿಲ್ಲ, ಪ್ರೀತಿ ಇದೆ. ಪ್ರೀತಿ ಇರೋದಕ್ಕೆ ತಾನೇ ಮದುವೆ ಮಾಡ್ಕೊಳ್ಳೋ ಅಂತ ಅಂತಾರದು. ಮತ್ತಿನ್ನೇನಕ್ಕೆ? ನೋಡು, ನೀನು ಏನೇನೋ ಯೋಚನೆ ಮಾಡಬೇಡ. ನಾನು ನಮ್ಮ ಅಪ್ಪ ಹತ್ರ ಮಾತಾಡ್ತೀನಿ. ನಮ್ಮಪ್ಪ ಖಂಡಿತ ನಮ್ಮ ಮದುವೆ ಒಪ್ಕೋತಾರೆ. ನಾನು ನೀನು ಖಂಡಿತ ಮದುವೆ ಆಗೋಣ. ಒಂದು ವೇಳೆ ಮದುವೆ ಆಗಿಲ್ಲ ಅಂದರೆ ನಾನು ಜೀವಂತವಾಗಿರೋದೇ ಇಲ್ಲ. ಅಯ್ಯೋ, ಗಂಗಮ್ಮ ಬರ್ತಾವ್ರೆ. ಇವಳು ಯಾರ ಜೊತೆ ಮಾತಾಡ್ತಾವಳೆ? ಏನೋ ಮದುವೆ, ಸಾಯ್ತೀನಿ, ಇಲ್ಲ ಅಂದ್ರೆ ಅಂತ ಏನು ಅಂತವಳಲ್ಲ. ಯಾರ ಜೊತೆ ಮಾತಾಡ್ತಾವಳೆ? ಗೌರಿ, ಇಲ್ಲಿ ನಿಂತ್ಕೊಂಡು ಏನೇ ಮಾಡ್ತಾ ಇದೀಯಾ? ಒಬ್ಳೇ ಇದೆಯಲ್ಲ, ಯಾಕೆ? ಹಾ, ನಾನು ಒಬ್ಳೇನಾ? ಹಾ, ಅದು ಅಕ್ಕ, ಅದು ಏನೂ ಇಲ್ಲ ಕಣೆ. ಹಿಂಗೆ ದೇವರಿಗೆ ಕೈ ಮುಗಿಯೋಣ ಅಂತ ಬಂದೆ.
ಸರಿ ನಾನು ಬರ್ತೀನಿ. ಇಲ್ಲಿ ಯಾರಿದ್ದಾರೆ? ಇವಳು ಯಾರ ಜೊತೆ ಪ್ರೀತಿ ಪ್ರೇಮ ಅಂತೆಲ್ಲ ಮಾತಾಡ್ತಾ ಇಲ್ಲಲ್ಲ. ತಡಿ ಒಂಚೂರು ಮುಂದಕ್ಕೆ ಹೋಗಿ ನೋಡ್ತೀನಿ ಹಂಗೆ. ಅರೆ ಇವನು ನಮ್ಮ ಸೀನಾ ಅಲ್ವಾ? ಇವಳು ಇವನ ಜೊತೆ ಮಾತಾಡ್ತಾ ಇರಲ್ಲ ಅಂದಂಗೆ ಇಬ್ಬರು ಇಷ್ಟೊಂದು ಹತ್ರ ಯಾವಾಗಾದ್ರು ನನಗೆ ಕಣ್ಣಿಗೆ ಕಾಣಿಸ್ತಿಲ್ವಲ್ಲ. ಓಹೋ, ಇವರಿಬ್ಬರ ಮಧ್ಯೆ ಏನೋ ನಡೀತಾ ಇದೆ. ಇದನ್ನು ಆದಷ್ಟು ಬೇಗ ಅಪ್ಪ ಅಮ್ಮ ಹತ್ರ ಹೇಳಿ ನಮ್ಮ ಜೊತೆ ಇಬ್ರಿಗೂ 3 ಗಂಟೆ ಹಾಕ್ಸ್ಬಿಡ್ಬೇಕು. ಹೇ ಸೀನಾ, ಬಾಯಲ್ಲಿ. ಹಾಂ ಹೇಳಿ ಗಂಗಮ್ಮ, ಕರೆದ್ರಿ? ಏನು ವಿಷಯ? ಆ ಕಳ್ಳ, ಏನು ವಿಷಯ ಅಂತ ನಾನೇ ಹೇಳಬೇಕಾ? ಹೇಳ್ತೀನಿ, ಮನೆಗೆ ಹೋಗಿ ನಿನ್ನ ವಿಷಯನ ಎಲ್ಲ ಹೇಳ್ತೀನಿ. ಅಯ್ಯೋ, ಇವ್ರಿಗೇನಾಯಿತು? ಏನೇನೋ ಮಾತಾಡ್ತಾ ಇದ್ದಾರಲ್ಲ. ಏನು ಬಿಡು,